ಸರಸಗಂಗಾ ಪ್ರೌಢಶಾಲೆಯ ಸಾಧನೆ. ಪಾಂಡಿಚೇರಿಯಲ್ಲಿ ನಡೆದಂಥ ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಧಾರವಾಡ ನಗರದ ಸರಸಗಂಗಾ ಶಾಲೆಯ 9ನೇ ತರಗತಿಯಲ್ಲಿ ಓದುತ್ತಿದ್ದ ಕುಮಾರ್ ಮಹಾದೇವ್ ದುರ್ಗಣ್ಣವರ್ ತಡಸಿನಕೊಪ್ಪ ಧಾರವಾಡ ಇವನು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕ ಪಡೆದು ಶಾಲೆ ಹಾಗೂ ತಡಸಿನಕೊಪ್ಪ ಗ್ರಾಮದ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಶಾಲೆಯ ಸಂಸ್ಥಾಪಕರಾದ ಗುರುರಾಜ್ ಹುಣಸಿಮರದ ಹಾಗೂ ಮುಖ್ಯೋಪಾಧ್ಯಾಯರ ನೇತೃತ್ವದಲ್ಲಿ ಮಹಾದೇವ್ ದುರ್ಗಣ್ಣವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ, ಶಿಕ್ಷಕ ವೃಂದ, ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕುಸ್ತಿಪಟುಗಳಾಗಿ ಹೋದ ಬಾರಿನೂ ಸಹ 4 ಜನ ವಿದ್ಯಾರ್ಥಿಗಳು ತಡಸಿನಕೊಪ್ಪ ವಿದ್ಯಾರ್ಥಿಗಳು ಅವರು ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ 2ನೇ ಸ್ಥಾನ 3ನೇ ಸ್ಥಾನ ಬಂದಿತ್ತು. ಆದರೆ ಈ ಸಲ ನಮ್ಮ ಇಂದ್ರು 9ನೇ ಕ್ಲಾಸಿನ ವಿದ್ಯಾರ್ಥಿ ಅವನು ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪಾಂಡಿಚೇರಿಯಲ್ಲಿ ನಡೆದಿರ್ತಕ್ಕಂಥ ಕುಸ್ತಿ ಏನು ಒಂದು ಸ್ಪರ್ಧೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಬಂದು ನಮ್ಮ ಶಾಲೆಯ ಕೀರ್ತಿ ಜೊತೆಗೆ ನಮ್ಮ ತಡಸಿನಕೊಪ್ಪದ ಕುಸ್ತಿ ಪೈಲ್ವಾನ್ ಭಾಳ ಮತ್ತು ಅದಕ್ಕೆ ಕೀರ್ತಿ ಪತಾಕೆ ಹಾರಿಸಿದ್ದಾನೆ. ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ಮತ್ತು ಊರಿನ ಪರವಾಗಿ ಮತ್ತು ಧಾರವಾಡ ನಗರ ಜಿಲ್ಲೆಯ ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಆಡಿ ಬರೋದು ಅಷ್ಟು ಇದೆಯಲ್ಲ. ಯಾಕಂದ್ರೆ ನಾವು ಕುಸ್ತಿ ಹೆಚ್ಚಾಗಿ ಪಂಜಾಬ್ ಆ ಕಡೆ ಮಂದಿರ ಜಾಸ್ತಿ ಪ್ರಶಸ್ತಿ ಪಡೆಯೋರು, ಮಹಾರಾಷ್ಟ್ರ, ಪಂಜಾಬ್. ಹಂಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ತಡಸಿನಕೊಪ್ಪ ಕೆಲವು ಹಳ್ಳಿಗಳದಾವ, ಅಲ್ಲಿ ಅನೇಕ ಕುಸ್ತಿಪಟುಗಳು ಅದಾವ. ಈ ಮಾರುತಿ ತಾಲೀಮಿನಿಂದ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರು ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ಗೆ ನಾವು ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡ್ತೀವಿ. ನಾವು ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಶಿಕ್ಷಕರಿಂದ ಅವ್ರ ತರಬೇತಿಯನ್ನು ಅವರ ಗುರುಗಳು ಕೊಟ್ಟಿರ್ತಾರೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ PE ಟೀಚರ್ಗಳು ಅವರೆಲ್ಲರಿಗೂ ಅವರು ಸಹಕಾರ ಮಾಡಿರ್ತಾರೆ. ಊರಿನ ಇವತ್ತು ತಡಸಿನಕೊಪ್ಪದ ಊರಿನ ಜನರಿಗೆ ಅತ್ಯಂತ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಶುಭ ಸಂದರ್ಭದಲ್ಲಿ ಈ ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 11 ವಿದ್ಯಾರ್ಥಿಗಳು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದು ಮತ್ತು ಇಂದ್ರು ದುರ್ಗಣ್ಣವರು ಕೂಡ ಮೊನ್ನೆ ನಡೆದಂತ ನಮ್ಮ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ 2ನೇ ಒಂದು ಸ್ಥಾನವನ್ನ ಪಡೆದು 1ನೇ ಸ್ಥಾನವನ್ನ ಪಡೆದು ನಮ್ಮ ಶಾಲೆಗೆ ಮತ್ತು ಆ ತಡಸಿನಕೊಪ್ಪ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನ ತಂದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಆ ವಿದ್ಯಾರ್ಥಿ ಹಾರಿಸಿದ್ದಾನೆ. ಅದಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಚೇರ್ಮನ್ರು ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನನ್ನ ತಮ್ಮ ಇವ ಇಂದ್ರು ಅಂತೇಳಿ ದುರ್ಗಣ್ಣವ್ರು ಅಂತೇಳಿ, ನಾವು ತಡಸಿನಕೊಪ್ಪದವರು. ಇವ ರಾಷ್ಟ್ರ ಮಟ್ಟದಲ್ಲಿ ಹೋದ ವರ್ಷ ಕುಸ್ತಿಪಟುವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಹೋದ ವರ್ಷ 2 ನಂಬರ್ ಮಾಡಿದ್ದ. ಈಗ ಈ ವರ್ಷ ಅವ 1 ನಂಬರ್ ಮಾಡಿದ್ದಾನೆ. ಅವನು ಸರಸಗಂಗಾ ಶಾಲೆಯಲ್ಲಿ 9ನೇ ಕ್ಲಾಸಲ್ಲಿ ಓದುತ್ತಿದ್ದಾನೆ ಮತ್ತು ಸರಸಗಂಗಾ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅವಾಗ ಬಹಳ ಒಂದು ಅಚ್ಚುಕಟ್ಟಾಗಿ ಅವಾಗ ಒಂದು ಹುಮ್ಮಸ್ಸನ್ನು ಕೊಟ್ಟು ಅವಾಗ ಮತ್ತೆ ಅವನಿಗೆ ಪ್ರಥಮ ಬಾರಿ ಮತ್ತೆ ನ್ಯಾಷನಲ್ ಲೆವೆಲ್ ಹೋಗುವಂಗೆ ಅವಾಗ ಆಶಿಸ್ಬೇಕಂತ ನಾವು ಬೇಡ್ಕೊತೀವಿ.